ದೇಶದಾದ್ಯಂತ ಇವತ್ತು GST 2.0 ಜಾರಿಯಾಗಿದೆ. ಈ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಉತ್ಸವವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಈ ಬಿಜೆಪಿಯವರು ಯಾಕೆ GST ಉತ್ಸವ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಿಜೆಪಿಯವರು ಯಾಕೆ GST ಉತ್ಸವ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇದು ಜನಮರಳು ಜಾತ್ರೆ ಮರಳು ಅಂತ ಅನಿಸ್ತಾ ಇದೆ. ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. ನಿನ್ನೆಯಿಂದ GST ಉತ್ಸವ, ದಸರಾ ಬಂಪರ್ ಗಿಫ್ಟ್ ಅಂತಿದ್ದಾರೆ. 8 ವರ್ಷಗಳ ಹಿಂದೆ ಬಿಜೆಪಿಯವರೇ ಹಾಕಿರುವಂತಹ GST ಇದು. ಹಿಂದೆ ಬಾವಿಗೆ ತಳ್ಳಿ ಈಗ ಏಣಿ ಕೊಡ್ತಿದ್ದಾರೆ ಅಷ್ಟೇ. GSTಯಿಂದ ರಾಜ್ಯಕ್ಕೆ 15,000 ಕೋಟಿ ನಷ್ಟ ಆಗ್ತಾ ಇದೆ. ಈ ಬಗ್ಗೆ ಅವರ ಹತ್ರ ಅವತಾರ ಪುರುಷನ ಹತ್ರ ಕೇಳಬೇಕಲ್ವಾ ಅಂತ ಹೇಳಿ ಕೌಂಟರ್ನ ಮಾಡಿದ್ದಾರೆ. GST 2.0 ಇವತ್ತು ದೇಶದಾದ್ಯಂತ ಜಾರಿಯಾಗಿದೆ. ಬಿಜೆಪಿ ನಾಯಕರು ಸಂಭ್ರಮ ಮಾಡ್ತಾ ಇದ್ದಾರೆ, ಉತ್ಸವ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. GST ಉತ್ಸವ, ಬಂಪರ್ ಗಿಫ್ಟು ಎಲ್ಲವೂ ಸರಿ, ಬಟ್ ಯಾಕೆ ಈ ಸಂಭ್ರಮ? ಈ ಹಿಂದೆ 8 ವರ್ಷದ ಹಿಂದೆ GST ಬಂದಾಗ ಇದೇ ಬಿಜೆಪಿಯವರಲ್ವಾ GST ಟ್ಯಾಕ್ಸನ್ನು ಹಾಕಿದ್ದು. ಈಗ ಕಡಿಮೆ ಮಾಡಿದ್ದಾರೆ ಅಷ್ಟೇ. ನೋಡಿ, GST ಕಡಿಮೆ ಮಾಡಿರೋದ್ರ ಕಾರಣಕ್ಕಾಗಿ ರಾಜ್ಯಕ್ಕೆ, ಕರ್ನಾಟಕಕ್ಕೆ 15,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಈ ಬಗ್ಗೆ ಅವತಾರ ಪುರುಷನ ಬಳಿ ಬಿಜೆಪಿಯವರು ಯಾಕೆ ಕೇಳ್ತಿಲ್ಲ ಅಂತ ನರೇಂದ್ರ ಮೋದಿಯ ವಿರುದ್ಧ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಮಾತನಾಡಿದ್ದಾರೆ.